ಆಟೋ ಫುಲ್ಲು ಗಲೀಜಾಗ್ಬಿಡೈತೆ ನೋಡ್ಬೋದು. ಯಾವಾಗೆಲ್ಲ ತೊಳಿತೀನಿ ಅವಾಗೆಲ್ಲ ಮಳೆ ಬರುತ್ತೆ. ಇವತ್ತು ಬಕೆಟ್ ಎತ್ಕೊಂಡು ಬಂದಿದ್ದೀನಿ ತೊಳೆಯೋಣ ಅಂತ ಅಂದ್ಬಿಟ್ಟು. ಒಂಥರ ನನಗೆ ನೋಡೋಕ್ಕೇ ಬೇಜಾರಾಗುತ್ತೆ. ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ. ಎಲ್ಲ ಗಲೀಜಾಗ್ಬಿಟ್ಟೈತೆ, ಫುಲ್ಲು ಧೂಳು. ಸೊ ಟಕ ಅಂತ ಕ್ಲೀನ್ ಮಾಡ್ಕೊಬಿಡೋಣ. ಈಗ ಅದೇ ಥರ ಪ್ಲ್ಯಾನ್ ಏನೂ ಇರಲಿಲ್ಲ ಗಾಡಿ ತೊಳೆಯೋದು. ಇವಾಗ ಅನ್ನಿಸ್ತು, ಇವಾಗ ಡ್ಯೂಟಿಗಳು ಬರ್ತಿದೆ, ಡ್ಯೂಟಿಗಳು ಬರೋ ಟೈಮಲ್ಲಿ ಗಾಡಿ ತೊಳೆಯೋಣ ಅಂತ ಹೊರಟಿದ್ದೀನಿ. ಸೊ ಎಷ್ಟಾಯ್ತದ ಅಷ್ಟು, ಸ್ವಲ್ಪ ಜಾಸ್ತಿ ಏನಿಲ್ಲ, ಔಟರ್ ಅಷ್ಟೇ. ಒಳಗಡೆ ಇನ್ನು ನೆಕ್ಸ್ಟ್ ಯಾವಾಗಾದರೂ ಹೊರಗಡೆ ಸರ್ವಿಸ್ ಸೆಂಟ್ರಲ್ಲಿ ಮಾಡಿಸ್ಬೇಕು. ಸೊ ಧೂಳೆಲ್ಲ ನೋಡ್ಬೋದು ಯಾವ ಮಟ್ಟಕ್ಕೆ ಆಗ್ಬಿಟ್ಟದ ಅಂತ. ಚಿಚ್ಚಿ ಆಯ್ತಾ, ಫುಲ್ ಕ್ಲೀನ್ ಆಯಿತು ನೋಡ್ಬೋದು. ಇದೊಂದು 15 ನಿಮಿಷ ತಗೊಳ್ತು, ಕ್ಲೀನ್ ಆಗೋಯ್ತು. ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ಬೆಟರ್. ಒಳಗೇನೋ ಒಂಚೂರು ಹಂಗೆ ಒರೆಸ್ಕೊಬಿಟ್ಟೆ ತೇವ ಬಟ್ಟದಲ್ಲಿ. ಫುಲ್ ಕ್ಲೀನ್ ಆಗೋಯ್ತು ನೋಡ್ರಿ. ಈಗ ಪಳ 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 ಅಂತ ಕಾಣಿಸ್ತೈತೆ. ಇಲ್ಲಿ ಫಸ್ಟ್ ಗಮ್ಮಿತ್ತು, ಹಂಗಾಗಿ ಒಂದು ಚೂರು ಇದು ಹಂಗೆ ಅಂಟ್ಕೊಂಡೈತೆ, ಹೋಯ್ತಾ ಇಲ್ಲ ಅದು. ಅಂದರೆ ಮುಂಚೆ ಅದು ಸ್ಟಿಕ್ಕರ್ ಏನೋ ಅಂಟಿಸಿದ್ರಲ್ಲಿ. ಈ ಗಾಡಿ ನಾನು ತಗೊಂಡಿದ್ದು ಸೆಕೆಂಡ್ ಹ್ಯಾಂಡಲ್ಲೇ. ಸೊ ಇದೊಂದು ಫುಲ್ಲು ತುಂಬ ಬೇಜಾರಾಗ್ತಿದೆ. ಇದೊಂದು ನೋಡಿ, ಯಾವುದಪ್ಪ ಅಂದರೆ ಇದೊಂದು ಡೆಂಟ್ ನೋಡ್ಬೋದೈತೆ ಇಲ್ಲಿ. ಸೊ ಒಂದು ಈ ಫ್ರಂಟ್ ವೀಲ್ನ ಒಂದು ಗುಂಡಿಗೆ ಬಿಟ್ಟಿದ್ದಕ್ಕೆ ಅಲ್ಲೋಗಿ ಹೊಡೆದಿದ್ದು. ಸೊ ಇದೊಂದು ಸ್ವಲ್ಪ ಬೇಜಾರಾಗ್ತಿದೆ. ಎಂತ ಮಾಡೋದು, ಎಂತ ಮಾಡೋಕ್ಕೂ ಆಗಲ್ಲ. ನೆಕ್ಸ್ಟ್ ಯಾವಾಗಾದರೂ ಬೆಂಟ್ ತೆಗಿಸ್ಬೇಕಾಗುತ್ತೆ. ನೆಕ್ಸ್ಟ್ ಎಫ್ಸಿಗೆ ಏನಾದರೂ ಅಷ್ಟು ಕಾಣಿಸಲ್ಲ. ಆದರೂ ಗಾಡಿ ಈ ಥರ ನೋಡೋಕ್ಕೆ ಒಂಥರ ಅಸಹ್ಯ ಅನಿಸ್ತದೆ ಆಯಿತಾ. ಸೊ ಕ್ಲೀನಾಗಿ ಇಟ್ಕೋಬೇಕು ಏನೋ ಅನ್ಕೋತೀನಿ. ಆದರೆ ಏನು ಗೊತ್ತಾ, ನಾನು ಯಾವಾಗೆಲ್ಲ ಗಾಡಿ ತೊಳಿತೀನಿ ಅವಾಗೆಲ್ಲ ಮಳೆ ಬರುತ್ತೆ. ಹಂಗಾಗಿ ಅಷ್ಟು ಒಂದೊಂದು ಸತಿ ಬೇಜಾರಾಗ್ಬಿಡುತ್ತೆ. ಹೋಗಪ್ಪ ಏನು ತೊಳೆದ್ರೂ ಮತ್ತೆ ಮಳೆ ಬರುತ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಈ ಥರ ಕ್ಲೀನಾಗಿದ್ದರೆ ಏನೋ ಒಂದು ನಮಗೂ ಕೂಡ ಖುಷಿ ಆಗುತ್ತೆ ಗಾಡಿ ಓಡಿಸೋಕ್ಕೆ. ಸೊ ತುಂಬ ದಿನ ಆಗೋಗಿತ್ತು ವಾಶ್ ಮಾಡಿ. ಸೊ ವಾಶ್ ಮಾಡ್ಕೊಂಡಾಯ್ತು, ಇನ್ನು ಡ್ಯೂಟಿಗೆ ಹೊರಡೋಣ. ಟೈಮ್ ಆಗೋಯ್ತು. ಆವಾಗಿಂದ 1-2 ಡ್ಯೂಟಿ ಮಿಸ್ ಆಯಿತು. ಎಷ್ಟೇ ತೊಳೆದ್ರೂ ಎಲ್ಲಾದರೂ ಒಂದು ಕಡೆ ಗಲೀಜು ನಿಂತೇ ಇರುತ್ತದೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಕ್ಲೀನಾಗಿದೆ ಸಾಕು. ಇನ್ನೊಂದು ಮಳೆ ಬರಲಿಲ್ಲ ಅಂದರೆ 1 ವಾರ ಹೀಗೆ ಓಡಿಸ್ಬೋದು. ಚೆಕ್ ಮಾಡ್ಕೊಬಿಡೋಣ, ಇಂಜಿನ್ ಆಯಿಲ್ ಚೆಕ್ ಮಾಡ್ಕೊಬಿಟ್ರೆ ನೋಡಬೇಕು. ಗಾಡಿ ಸರ್ವಿಸ್ ಮಾಡಿಸೋವಂಥ ಟೈಮ್ ಕೂಡ ಆಗಿದೆ. ಒಂದು ಸತಿ ಫುಲ್ಲು ವಾಟರ್ ವಾಶ್ ಮಾಡ್ಬೇಕು. ನೋಡ್ಬೋದು ಅದೆಲ್ಲ ಹಂಗಂಗೆ ಇದೆ ಮಣ್ಣು, ಅದೇನು ಮಾಡೋಕ್ಕಾಗಲ್ಲ. ಇಲ್ಲಿ ಇಂಜಿನ್ ಕಂಪಾರ್ಟಿಗೆ ಜಾಸ್ತಿ ನೀರು ಹೊಡಿಯೋಕ್ಕಾಗಲ್ಲ. ಸೊ ಆಯಿಲ್ ಎಷ್ಟಿದೆ, ಅಯ್ಯಪ್ಪ ಇಷ್ಟೊಂದು ಕಮ್ಮಿ ಇದೆಯಾ? ಓ ಆಯಿಲೇ ಇಲ್ಲ ಇದರಲ್ಲಿ. ಗಾಡಿ ಏನಾದರೂ ಸೈಡಲ್ಲಿ ಗುಂಡಿನಲ್ಲಿ ನಿಂತೈತ, ಸ್ಟ್ರೈಟಾಗಿ ಐತಲ್ಲ, ಸ್ವಲ್ಪ ಹಿಂದೆ ತಳ್ಳೋಣ. ಆಯಿಲ್ ಇಲ್ಲ, ಇಲ್ಲಿ ನೋಡ್ಬೋದು. ಇಲ್ಲಪ್ಪ, ಗಾಡಿ ಕರೆಕ್ಟಾಗಿ ನಿಂತದೆ, ಆಯಿಲ್ ಫುಲ್ ಡೌನ್ ಆಗ್ಬಿಟ್ಟೈತೆ. ಸೊ ಇಂಜಿನ್ ಆಯಿಲ್ ಹಾಕ್ಸಿದ ಮೇಲೆ ಅಂದರೆ ಸರ್ವಿಸ್ ಟೈಮ್ ಆಯಿತು, ಒಂದು ಸ್ವಲ್ಪ ಮೇಲೆ ಲೋ ಇಂದ ಕೆಳಗೆ ತೋರಿಸ್ತಿದೆ. ಬಟ್ ಏನಂತಂದರೆ ಒಂದು ಕಡೆ ಇಲ್ಲಿ ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ನಿಂತೈತೆ, ಹಂಗಾಗಿ ಏನೋ ಇರಬೇಕು. ಇದೆ ಒಂದು ಸ್ವಲ್ಪ ಜಾಸ್ತಿ ಇದೆ, ಆದರೆ ಆಯಿಲ್ ಚೇಂಜ್ ಮಾಡಿಸ್ಲೇಬೇಕು. ಆಯಿಲ್ ಚೇಂಜ್ ಮಾಡ್ಕೊಂಬಿಟ್ರೆ ಆಯಿತು. ನನ್ನ ಹತ್ರ ಇದ್ದರೆ ಒಂದು ಸ್ವಲ್ಪ ಆಯಿಲ್ನ ಟಾಪಪ್, ಲಾಸ್ಟ್ ಟೈಮ್ ಟಾಪಪ್ ಮಾಡಿದ ಆಯಿಲು ಇದರಲ್ಲಿ ಉಳ್ಕೊಂಡಿತ್ತು. ಸೊ ಇದನ್ನು ನಾನೇ ಹಾಕ್ಬಿಡ್ತೀನಿ ಅದಕ್ಕೆ ಗಾಡಿಗೆ. ಅರ್ಧ ಅಷ್ಟು ಐತೆ, ಕಾಣ್ತಿದೆಯಲ್ಲ ಗೊತ್ತಿಲ್ಲ, ಅರ್ಧದಷ್ಟು ಐತೆ. ಅದನ್ನೇ ಉಯ್ಕೊಳ್ಳೋಣ. ಸೇಮ್ ಲಾಸ್ಟು ಒಂದು ಸ್ವಲ್ಪ 200 ml ಕಮ್ಮಿ ಉಯ್ಯೋದು. ಸೊ ಅದೇ ಆಯಿಲ್ಲೇ ಇವಾಗ ಹಾಕ್ಬಿಡ್ತೀನಿ ಅದಕ್ಕೆ. ಆಯಿಲ್ ಹಾಕ್ಕೊಂಡಾಗಿದೆ. ಈಗ ಕ್ಯಾಪ್ ಹಾಕ್ಬಿಟ್ಟು ಹೊರಡೋದತ್ತಾಗೆ. ಇಲ್ಲೋ ಹೆಡ್ ಕವರಿಂದನೂ ಆಯಿಲ್ ಸ್ವಲ್ಪ ಲೀಕ್ ಆಗ್ತಿದೆ. ಇಲ್ಲೆಲ್ಲ ನೋಡ್ಬೋದು, ಇದೆಲ್ಲ ಫುಲ್ ಆಯಿಲ್ ಸ್ಲೆಜ್ ಬಂದ್ಬಿಟ್ಟೈತೆ ಇಲ್ಲಿ ಎಲ್ಲ. ಸೊ ಇಲ್ಲಿಂದ ಸ್ವಲ್ಪ ಬರ್ತಿದೆ, ಮೋಸ್ಟ್ಲಿ ಹೆಡ್ ಪ್ಯಾಕ್ ಹೋಗಿದೆ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಆಯಿಲ್ ಬರ್ತಿರೋದು. ನೆಕ್ಸ್ಟ್ ಯಾವಾಗಾದ್ರೂ ಹೋದ ಗ್ಯಾರೇಜಲ್ಲಿ ಒಂದು ಹೆಡ್ ಕವರ್ ಕೂಡ ಹಾಕಿಸ್ಬೇಕು. ಇದನ್ನು ಬಿಚ್ಚಿಬಿಟ್ಟು ಪ್ಯಾಕಿಂಗ್ ಹಾಕ್ಬಿಟ್ರೆ ಇದು ಆಯಿಲ್ ಲೀಕ್. ಇವತ್ತಿನ ದಿವಸ ಫುಲ್ ಜಾಮ್ ಆಗಿದೆ ರೋಡ್ ಅಂತೂ. ಹೇಳ್ಬೇಕು ಅಂತ ಅಂದ್ರೆ ತಲೆ ಕೆಟ್ಟೋಯ್ತೈತೆ. ಸಿಕ್ಕಿದೆ ಬಾಡಿಗೆ, ಇವತ್ತು ಲೇಟ್ ಆಗೋಯ್ತು ಮನೆಯಿಂದ ಕೂಡ. ಇವಾಗ ಬಂದ್ಮೇಲೆನೂ ಸೇಮ್ ಅದೇ ಗೋಳಾಗ್ತಿದೆ. ಯಾವ ಮಟ್ಟಕ್ಕೆ ಜಾಮ್ ಆಗಿದೆ ಅಂತ ನೋಡ್ಬೋದು. ಆಲ್ರೆಡಿ ಗಮ್ಸಂದ್ರ ಇಂದ ಹಿಡಿದು ಕೊಡ್ತಿವರೆಗೂ ಜಾಮ್ ಇತ್ತು. ಅಲ್ಲಿಂದ ಹೆಂಗೋ ಮೂವ್ ಮಾಡ್ಕೊಂಡ್ ಬಂದೆ. ಈಗ ದೊಡ್ಡಕ್ಕನಲ್ಲಿ ಸರ್ಜಾಪುರ ರೋಡಲ್ಲಿ ಇರೋದು, ಇಲ್ಲೂ ಕೂಡ ಫುಲ್ ಜಾಮ್ ಆಗಿದೆ. ಇನ್ನು 10 ಕಿಲೋಮೀಟರ್ಗೆ 45 ನಿಮಿಷ ತೋರಿಸಿದೆ. ಹಿಂಗ್ ಜಾಮ್ ಆಗ್ಬಿಟ್ರೆ ಭಾರಿ ಬೇಜಾರಾಗ್ಬಿಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಧಗೆ ಮಳೆ ಬರುವ ಹಾಗಿದೆ. ಅದ್ರ ಜೊತೆಗೆ ಒಂದು ಸಣ್ಣದಾಗೆ ಗಾಡಿ ಕೂಡ ಟಚ್ ಆಯ್ತು. ಇನ್ನೊಂದೇನಂತಂದ್ರೆ ಗಾಡಿನಲ್ಲಿ ಆಯಿಲ್ ಸ್ವಲ್ಪ ಕಡಿಮೆ ಇದೆ ಅಲ್ವಾ, ಹಂಗಾಗಿ ಸ್ವಲ್ಪ ಅದ್ರ ಕಡೆಗೇನೆ ತಲೆ ಕೆಡ್ತಿದೆ.
ಹಾಗಾಗಿ ಮೋಸ್ಟ್ಲಿ ಒಂದು ವೇಳೆ ಡ್ರಾಪ್ ಆದ್ಮೇಲೆ ಅಲ್ಲಿಂದ ಸರ್ವಿಸ್ ಸೆಂಟರ್ಗೆ ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸರ್ವಿಸ್ ಸೆಂಟರ್ ಅಂದ್ರೆ ಆಯಿಲ್ ಚೇಂಜ್ ಮಾಡಿಸ್ಕೊಬಿಡೋಣ ಅಂತ. ಸೊ ನೋಡೋಣ ಏನಾಗುತ್ತಂತ. ಇವಾಗ ಈ ಟ್ರಾಫಿಕ್ನ ತಪ್ಪಿಸ್ಕೊಂಡು ಹೋಗ್ಬೇಕು. ನೋಡಿ ಪಾಪ ಏನೋ ಆಯಿಲ್ ಚೇಂಜ್ ಮಾಡಿಸ್ಬಿಡ್ತೀನಿ, ಸಮಾಧಾನ ಇಲ್ದಂಗೆ ಡ್ಯೂಟಿ ಮಾಡೋಕ್ಕಾಗಲ್ಲ. ಆಯಿಲ್ ಸ್ವಲ್ಪ ಕಡಿಮೆ ಇದೆ, ಒಂದು ಆಲ್ಮೋಸ್ಟ್ ಲೋ ಲೆವೆಲ್ಗಿಂತ ಸ್ವಲ್ಪ ಮೇಲೆ ಇದ್ದಂಗೆ ಇತ್ತು. ಮತ್ತೆ ಇನ್ನೊಂದ್ಸತಿ ಚೆಕ್ ಮಾಡಿದಾಗ ಬಟ್ ಬೇಡ, ಅದು ಒಂಥರ ಸಮಾಧಾನ ಇರಬೇಕು ಗಾಡಿ ಓಡಿಸ್ಬೇಕಾದ್ರೆ. ಸರಿನಾ, ನಾವು ಒಂದು 500,000 ಮುಖ ನೋಡ್ಕೊಂಡು ಗಾಡಿನ ಸರ್ವಿಸ್ ಮಾಡ್ತಿಲ್ಲ, ಇಲ್ಲಾಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಇಂಜಿನ್ ಸೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಇದು ಫೇಸಿಂಗ್ ಕೂಡ ಪ್ರಾಬ್ಲಮ್ ಬರುತ್ತೆ. ನೋಡಿ ಇಲ್ಲಿ ಬಂದೆ ಕಸ್ಟಮರ್ ಕ್ಯಾನ್ಸಲ್. ಇದು ನನ್ಗೆ ಆಯಿಲ್ ಚೇಂಜ್ ಮಾಡಿಸ್ಬೇಕಿತ್ತು ಗಾಡಿಗೆ. ಹಾಗೆ ಇದು ಹೆಡ್ ಹತ್ರ ಪ್ಯಾಕಿಂಗ್ ಸ್ವಲ್ಪ ಹಾಕಿಸ್ಬೇಕಿತ್ತು, ಅಲ್ಲಿಂದ ಆಯಿಲ್ ಲೀಕ್ ಆಗ್ತಾ ಇದೆ. ಬರ್ಲಾ? ಹಾ, ಹೆಡ್ ಕವರ್ ಅನ್ಕೊಂಡಿದೀನಿ. ಹೌದು, ಬರ್ಲಾ? ಸರಿ ಆಯ್ತು. 1 ಅವರಾ? ಸರಿ ಸರಿ ಆಯ್ತು. ಸೊ ಇಲ್ಲೊಬ್ಬ ಇದಾರಂತೆ, ಹೋಗಿ ಹೋಗೋಣ. 1 ಅವರ್ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಗಾಡಿಗಳಿದಾವೆ ಅಂತ ಅರ್ಥ. ಸೊ 1 ಅವರ್ ಬಿಟ್ಕೊಂಡು ಹೋದ್ರಾಯ್ತು. ಸೊ ಈ ಆನ್ ದ ವೇನಲ್ಲಿ ಯಾವ್ದಾದ್ರು ಒಂದು ಡ್ಯೂಟಿ ಸಿಕ್ಬಿಟ್ರೆ ಸಾಕು, ಆನ್ ದ ವೇ ಹೊಂಟೋಗ್ಬಿಡ್ತೀನಿ. ಇಂದ್ರಾನಗರ ಬರ್ತಿದೆ. ಗಾಡಿನ ಕ್ಲೀನಾಗಿ ತೊಳ್ಕೊಂಬಂದೆ. ಇಲ್ಲಿ ನೋಡ್ಬೋದು ಧೂಳು ಸಿಕ್ಕಾಬಟ್ಟೆ ಧೂಳು ಆರ್ತಾ ಇದೆ. ಯಪ್ಪ ನೋಡ್ಬೋದು ಇಲ್ಲಿ ಗಾಡಿ ಹೋದ್ರೆ ಒಂದು ಅರ್ಧ ಗಂಟೆ ಇತ್ತು ಅಂತಂದರೆ ಫುಲ್ಲು ಗಲೀಜಾಗ್ಬಿಡುತ್ತೆ ಗಾಡಿ. ಯಾವ ಮಟ್ಟಕ್ಕೆ ಧೂಳಿದೆ ನೋಡ್ಬೋದು ಇಲ್ಲಿ. ಸೊ ಬಂದಿದ್ದೀನಿ, ಇಲ್ಲೇ ಸಕ್ ಬೇರೆ ಹಿಂಸೆ ಆಗ್ತಾ ಇದೆ, ಜಾಗ ಇಲ್ಲ. ಸೊ ಗ್ಯಾರೇಜ್ ಹತ್ರ ಇಲ್ಲೇ ಇದ್ದಾರೆ. ಇಲ್ಲೂ ಬೈ ಏನೋ ಹೊಡೆದು ಬಡ್ದು ಮಾಡ್ತಾವ್ರೆ. ಟಿಂಕರಿಂಗ್ ಕೆಲಸನ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಿ. ಈ ಗಾಡಿದು ಫ್ರಂಟ್ ಕೆಲಸ ಮಾಡಿಸ್ತಿದ್ದಾರೆ. ಕೋನು ಬರೀ ಕೋನ್ ಸೆಟ್ಟ ಏನಣ್ಣ? ಕೋನ್ ಸೆಟ್ಟ ಬರೀ ಮಡ್ಗಾಡ್ ಬೆಂಡು. ಓ ಬೆಂಡೆ. ಹಾಂ ಹಾಂ, ಹಂಗೆ ತಟ್ಟಿದ್ರೆ ಬರಲ್ವಾ ಅದು? ಹಾಂ ಹಾಂ, ಇದು ಜಸ್ಟ್ ಅಷ್ಟೇ ಇರೋದು, ಜಸ್ಟ್ ಫಿಟ್ಟಿಂಗ್ ಮಾಡ್ಕೊಂಬಿಟ್ರೆ ಆಗುತ್ತೆ. ಫ್ರಂಟ್ ಕೆಲಸ ಮಾಡಿಸ್ತಿಲ್ಲ, ಆ ಮಡ್ಗಾಡು ಬೆಂಡಿರೋದಕ್ಕೆ ತೆಗಿಸ್ತಾ ಇದ್ದಾರೆ. ಜಸ್ಟ್ ಬಂದಿದ್ದಂಗೆ ಈಗ ಆಯಿಲ್ನ ಡೌನ್ ಮಾಡ್ಕೋತಾರೆ. ಸೊ ಅಷ್ಟೇ ಒಂದೇ ಮಾಡಿಸ್ತಾ ಇರೋದು, ಆಯಿಲ್ ಡೌನು. ಸ್ವಲ್ಪ ಬೇರೆ ಕೆಲಸ ಮಾಡಿಸೋಣ ಅಂದರೆ ಏನಿದೆ ಮಾಡಿಸಿದ್ರೆ ಇದು ನೆಕ್ಸ್ಟ್ ಇದು ಮಾಡಬೇಕು. ಡಾಲರ್ ಲಬ್ಬರು ಪಿನ್ನು. ಹಾಂ, ನಾ ಗಾಡಿ ಬಂದಾಗಿಂದ ನಾನು ತಗೊಳ್ಳೇ ಇಲ್ಲ, ಮಾಡಿಸೇ ಇಲ್ಲ ಡಾಲರ್ ಲಬ್ಬರ್ ಏನು. ಇವಾಗ ಸರಿ, ಡಾಲರ್ ಲಬ್ಬರ್ ಕೂಡ ಚೇಂಜ್ ಮಾಡಿಸ್ಬಿಡ್ತೀನಿ. ಹಂಗೆ ಆಯಿಲು, ಡಿಫ್ರೆನ್ಷನ್ ಆಯಿಲು. ಸೊ ಇಷ್ಟು ಇರುತ್ತೆ. ಇವಾಗ ಸದ್ಯಕ್ಕೆ ಇಲ್ಲಿ ಹಾಕ್ಕೊಂಡವ್ರೆ. ಏನಿದೆ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡಿಸ್ಕೊಬಿಡ್ತೀನಿ. ಮತ್ತು ಹಿಂಗೆ ಇವಾಗ ಒಂದು ಸತಿ ಮಾಡಿಸ್ಕೊಬಿಟ್ರೆ ಒಂದು 10,000 ಕಿಲೋಮೀಟ್ರ್ವರೆಗೂ ಏನು ತಲೆ ಕೆಡ್ಸ್ಕೊಳಂಗಿರೋದಿಲ್ಲ. ಅದ್ರ ಜೊತೆಗೆ ಮೇನ್ ಏನಪ್ಪ ಅಂತಂದರೆ, ನೋಡ್ಬೋದು ನೀವು ಆಯಿಲ್ ಸ್ಲಜ್ ಬರ್ತಿದೆ ಅಲ್ವಾ, ಇದಕ್ಕೆ ಹೆಡ್ ಕ್ಯಾಪ್ನ ಬಿಚ್ಚಿ ಇದನ್ನು ಆಯಿಲ್ನ ಇದಕ್ಕೊಂದು ಸೀಲ್ ಹಾಕಿಸ್ಕೊಬಿಡ್ತೀನಿ. ಅದು ಬೆಟರ್ ಅದಕ್ಕೆ ಹೆಡ್ಡಿಗೆ. ಮತ್ತು ಡಾಲರ್ ಲಬ್ಬರು ಚೇಂಜ್ ಮಾಡಿಸ್ಬಿಡ್ತೀನಿ ಅದಕ್ಕೆ ಆಗಲಿ. ಗೇರ್ ಬಾಕ್ಸ್ ಆಯಿಲು ಚೇಂಜ್ ಮಾಡಿಬಿಡೋಣ. ಲೈಟ್ ಆನ್ ಆಗಿತ್ತಾ? ಅದೇನು ಲೈಟ್ ಬರ್ತಾ ಇಲ್ಲ ಅದು ಅಣ್ಣ, ಇವತ್ತೇ ಬರ್ತಿರೋದು, ಇಷ್ಟು ದಿನ ಬಂದಿರಲಿಲ್ಲ ಅಣ್ಣ. ಇವಾಗ ಆನ್ ಆಯ್ತಾ? ಆನಾಗೆ ಬಿಟ್ಬಿಟ್ಟಿದ್ದೆ, ನಂಗೆ ಮರ್ತೋಗಿರ್ಬೇಕು. ಸ್ನೇಹಿತರೆ, ಇವಾಗ ಗೊತ್ತಾಗುತ್ತೆ ಎಷ್ಟು ಆಯಿಲ್ ಹೊರಗಡೆ ಬರುತ್ತೆ ಅಂತ. ಆಯಿತಾ, ಆಲ್ಮೋಸ್ಟು 1
1.25 ಲೀಟ್ರ್ ಅಷ್ಟು ಆದರೂ ಹೊರಗಡೆ ಬರಲೇಬೇಕು. ಬೆಳಗ್ಗೆ ಒಂದು ಸ್ವಲ್ಪ ಒಯ್ದಿದ್ದೀನಿ, ಒಂದು ಅರ್ಧ ಲೀಟ್ರ್ ಅಷ್ಟು. ನೋಡೋಣ ಇನ್ನೂ ಎಷ್ಟು ಬರುತ್ತೆ ಅಂತ. ಸಮಾಧಾನ ಇರೋಲ್ಲ ನನಗೆ. ಅಂದರೆ ನನಗೆ ಏನಕ್ಕೆ ಇದು ಮಾಡಿದ್ರು ಕೂಡ ಅದೊಂಥರ ಸಮಾಧಾನ, ನೆಮ್ಮದಿ ಇರಬೇಕು ಅಂತಾರಲ್ಲ ಆ ಥರ. ನೋಡೋಣ ಎಷ್ಟು ಬರುತ್ತೆ ಅಂತ. ಇದು ಇಂಜಿನ್ ಬಿಸಿ ಇದೆ, ಸ್ವಲ್ಪ ಆಯಿಲ್ ಡೌನ್ಗೆ ಹಾಕವ್ರೆ. ನೆಕ್ಸ್ಟ್ ಬಂದು ಇದು ಏನಂತಾರದು ಡಿಫ್ರೆನ್ಷಿಯಲ್ ಆಯಿಲ್, ಗೇರ್ ಬಾಕ್ಸ್ ಆಯಿಲ್ನ ಕೂಡ ಚೇಂಜ್ ಮಾಡಿ ಅಂತ ಹೇಳಿದ್ದೀನಿ. ಹೆಡ್ ಕವರು, ಆಮೇಲೆ ಇದು ಏನಂತಾರದು ಡಾಲರ್ ಲಬ್ಬರು, ಮತ್ತು ಪಿನ್ ಹೆಂಗಿದೆ ಅಂತ ಚೆಕ್ ಮಾಡಬೇಕು. ಬೆಂಗಳೂರಲ್ಲಿರೋ ಗುಂಡಿಗಳು ಗೊತ್ತಲ್ಲ, ರೋಡ್ ಕಂಡೀಷನು, ಹಂಗಾಗಿ ಏನಾಗ್ಬಿಡುತ್ತೆ ನಾವು ಆ ಗುಂಡಿಗೆ ಬಿಟ್ಟು ಅದು ಏಟ್ ಆಗಿರುತ್ತೆ. ಸೊ ನಾವು ಹಂಗೆ ಡಾಲರ್ ಲಬ್ಬರ್ನ ಏನಾದರೂ ಚೇಂಜ್ ಮಾಡಿಲ್ಲ ಅಂತ ಅಂದರೆ ಮತ್ತೆ ಏನಾಗ್ಬಿಡುತ್ತೆ, ಇನ್ನೂ ಹೊಡೆತ ತಿಂದು ಕಪ್ಪಿಗೆಲ್ಲ ಏಟ್ ಆಗುವಂತಹ ಚಾನ್ಸ್ ಇರುತ್ತೆ. ಸರಿನಾ? ಸೊ ಎಷ್ಟು ಹೊಡಿದೆ ಈ ಗಾಡಿ ಅಂತ ಅಂದರೆ ಬನ್ನಿ ತೋರಿಸ್ಕೊಡ್ತೀನಿ. ನೋಡ್ಬೋದು 47,491 ಕಿಲೋಮೀಟ್ರ್ ಓಡಿದೆ. ಹಂಗಾಗಿ ಸೊ ಇಲ್ಲಿ ನೋಡ್ಬೋದು ಧೂಳು ಎಷ್ಟಾಗ್ಬಿಟ್ಟಿದೆ ಅಂತ. ಸೊ ಅಷ್ಟೇ ಇವತ್ತಿನ ಕತೆ. ನನಗೇನು ಈ ಗಾಡಿ ವಾಶ್ ಮಾಡಿಬಿಟ್ರೆ ಸಾಕು, ಏನಾದರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ, ಆಯಿತಾ? ಸೊ ಹಂಗಾಗಿ ಏನು ಹೇಳ್ತಿದೆ, ಇವಾಗ ಆಲ್ಮೋಸ್ಟ್ 50,000, ಇನ್ನು 2,500 ಕಿಲೋಮೀಟ್ರ್ ಹೊಡ್ತು ಅಂದರೆ 50,000 ಕಿಲೋಮೀಟ್ರು. ಫಸ್ಟ್ ಓನರ್ ಏನು ಈ ಗಾಡಿಗೆ ಇಲ್ಲ ಡಾಲರ್ ಲಬ್ಬರು ಇದೆಲ್ಲ ಹಾಕ್ಸಿರ್ತಾರೆ ಅಂತ ನನಗೇನು ಅನ್ಸೋದಿಲ್ಲ. ನನ್ನ ಕೈಯಲ್ಲಿದೆ ಅಲ್ವಾ ಎನಿವೆ. ಸೊ ನಾನು ಏನು ಮಾಡ್ತೀನಿ, ಇವಾಗ ಹಾಕಿಸ್ಕೊಬಿಡ್ತೀನಿ. ಆವಾಗ ನನಗೊಂದು 10,000 to 15,000 ಕಿಲೋಮೀಟ್ರ್ವರೆಗೂ ಮತ್ತೆ ಟೆನ್ಷನ್ ತೊಗೊಳಂಗೆ ಏನು ಇರೋದಿಲ್ಲ. ಜಸ್ಟು ವೀಲು, ಈಗ ವೀಲ್ ಅವರೇ ಗ್ರೀಸ್ ಹಾಕ್ತಾರೆ, ಕಪ್ ಗ್ರೀಸ್ ಹಾಕ್ತಾರೆ. ಇಲ್ಲೇ ಒಂದು 40 ರೂಪಾಯಿ ಕೊಟ್ಟು ಬೇರಿಂಗ್ಗೆ ಗ್ರೀಸ್ ಹೊಡೆಸ್ಕೊಬಿಟ್ರೆ ಆಯಿತು. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಹಂಗೆ ಒಂದು ಕೆಲಸ ಮಾಡೋಣ, ಮುಂದೆ ಹೋಗಿ ಮೀಟ್ರ್ ಅಂಗಡಿ ಇದೆ, ಮೀಟ್ರ್ ಬಗ್ಗೆನೂ ಕೇಳ್ಕೊಬರೋಣ. ನಮ್ದು ಇನ್ನೂ ಮೀಟ್ರ್ ಬಂದು 30 ರೂಪಾಯಿನಲ್ಲೇ ಇರೋದು, ಸರಿನಾ? ಸೊ ಅದನ್ನು ಒಂದು ಕೂಡ ನೋಡೋಣ. ಸೊ ಇಲ್ಲಿ 30 ರೂಪಾಯಿ ಇದೆ, ಅಲ್ಲಿ ಕೇಳ್ಕೊಂಬತ್ತೀನಿ ಮೀಟ್ರ್ ಅಂಗಡಿಗೆ ಹೋಗಿ ಎಷ್ಟಾಗುತ್ತೆ ಏನು. 36 ರೂಪಾಯಿ ಮೀಟ್ರ್ ಮಾಡೋಕ್ಕೆ ಅಂತಂದ್ಬಿಟ್ಟು. ಈಗ ಸೈಡಲ್ಲಿ ಅಂದರೆ ವೀಲ್ನ ಎತ್ತಿದ್ದಾರೆ. ಈಗ ವೀಲ್ ಎತ್ತೋದ್ರಿಂದಾಗಿ ನಾವು ಇಲ್ಲಿನ ಇದು ಏನು ಡಾಲರ್ ಲಬ್ಬರು ಏನಿದೆ ಅದನ್ನು ಈ ಥರ ಹಾಕ್ಕೋಬೋದು. ಸೊ ತುಂಬ ಜನ ಕೇಳ್ತಿದ್ರಿ ಇದು ಸೈಡೆಲ್ಲ ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟೈತೆ. ಸೈಡ್ ಇದೆ ಅಲ್ಲಿ, ಸೈಡು ನೋಡಿ ಇಲ್ಲಿ ಬಂದರೂ ಕೂಡ ಸಿಗುತ್ತೆ. ಇಲ್ಲ ಇಲ್ಲೂ ಬೈ ಅವ್ರಿದ್ದಾರೆ, ಅಲ್ಲೇ ಅವ್ರ ಪಕ್ಕದಲ್ಲೇ ಅಂಗಡಿ ಇದೆ. ಸೊ ಆಯಿಲಿಂದ ಹಿಡಿದು ಈ ಕಡೆ ಸೈಡು ಮತ್ತು ಇದು ನೋಡಿರ್ಬೋದು ಇಲ್ಲೆಲ್ಲ ಏನಿದೆ ಅದು ಸೈಡ್ ಮಡಗಾಡು ಅವೆಲ್ಲ ಕೂಡ ಇಲ್ಲೇನೆ. ಅಷ್ಟೇ ಇಲ್ಲೂ ಬೈ ಅಂಗಡಿಯವ್ರಿಗೆ ಬಂದರೆ ಸಾಕು. ಆಕ್ಸೆಸರೀಸ್ ಐಟಮ್ಗಳೆಲ್ಲ ಸಿಗುತ್ತೆ ಇಲ್ಲೇ. ಲೈಟ್ ಆಗಿರಲಿ, ಮಿನ್ನಕ್ಕ ಅನ್ನೋದು, ಯಾರಾದರೂ ಇದನ್ನು ಹಾಕ್ಸೋದಾದ್ರೆ ಏನೆಲ್ಲ ಇದ್ದಾವೆ ಎಲ್ಲ ಆಕ್ಸೆಸರಿ ಸಿಗುತ್ತೆ. ತುಂಬ ಜನ ನಂಗೆ ಕೇಳ್ತಿದ್ರಿ ಎಲ್ಲಿ ಅಂತ. ಸೊ ಇದು ಆನೆಪಳ್ಳಿ ಮೇನ್ ರೋಡಲ್ಲಿರೋದು. ಡಾಲರ್ ಲಬ್ಬರು ಅಂದರೆ ಇದೇನೆ. ಆಮೇಲೆ ಪಿನ್ನು, ವಾಷರು ಇಷ್ಟೂ ಇದನ್ನು ತಗೊಂಡೋಗಿ ಕೊಡುವ ಅವ್ರಿಗೆ. ಏನು ಆಕ್ಸೆಸರೀಸ್ ಅಂತ ಕೇಳ್ತಿದ್ರಲ್ವ, ಇದೇನೆ. ನಾವು ನೋಡ್ಬೋದು ಇಲ್ಲಿದೆ ಹೆಸರು SAF ಆಟೋಮೊಬೈಲ್ಸ್ ಅಂತ. ಸೊ ಇಲ್ಲಿ ಸಿಗುತ್ತೆ ಎಲ್ಲ ಆಕ್ಸೆಸರೀಸ್. ನಾನು ಇಲ್ಲಿಂದಾನೇ ತಗೊಳೋದು. ಈಗ ಈ ಥರ ಬಿಚ್ಕೊಂಡಿದ್ದಾರೆ ಇದನ್ನು. ನೆಕ್ಸ್ಟ್ ಹಾಕ್ಬೇಕಿರೋದು ಡಾಲರ್ ಲಬ್ಬರು. ಇಲ್ಲ ಆಯಿತು ಹಾಕೇ ಇಲ್ಲ ಅಣ್ಣ ಈ ಗಾಡಿಗೆ. ನನ್ನ ಕೈಗೆ ಬಂದ ಮೇಲಿಂದ ನಾನು ಹಾಕ್ಸೇ ಇಲ್ಲ ಗಾಡಿಗೆ. ಆ ಗಾಡಿಗೆಲ್ಲ ಹಾಂ ಆ ಗಾಡಿಗೆ ಹಾಕಿದ್ವಿ. ಇದೆ ಹೋಗಿದ್ಯಾ? ಹೋಯ್ತಾ? ಶೇಕ್ ಇತ್ತು. ಹಾಂ ಸೌಂಡ್ ಬರ್ತದೆ. ಹಾಂ ಗೊತ್ತಾಯ್ತಣ್ಣ. ಎಲ್ಲ ರೋಡೆಲ್ಲ ಸಿಕ್ಕಾಬಿಟ್ಟೆ ಗುಂಡಿ ಅಲ್ಲಣ್ಣ ಈಗ. ಸ್ಟಾರ್ ಹೇಗೆ ಬಿಡ್ತದೆ ಅದಕ್ಕೆ ಅದೊಂದು ಹಾಕ್ಸ್ಬಿಟ್ರೆ ಆಯ್ತು. ಒಂದು ಸತಿ ಹಾಕ್ಬಿಟ್ಟು 4 ತಿಂಗಳು ಬಿಸ್ಬಾರ್ದು. ಎಲ್ಲಿನ ಗಿರೀಶ್ ಹೊಡಿ ಅವ್ರು ಇಷ್ಟೇ ಹೇಳಿ 4 ತಿಂಗಳು